ದೆಹಲಿ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಸ್ಫೋಟ ಸಂಭವಿಸಿದೆ. ಶ್ರೀನಗರದ ನೌಗಾಮ್ ಪೊಲೀಸ್ ಸ್ಟೇಷನ್ ಬಳಿ ಬ್ಲಾಸ್ಟ್ ಆಗಿದೆ. ದೆಹಲಿ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಸ್ಫೋಟ ಸಂಭವಿಸಿದೆ. ಶ್ರೀನಗರದ ನೌಗಾಮ್ ಪೊಲೀಸ್ ಸ್ಟೇಷನ್ ಬಳಿ ಈ ಒಂದು ಬ್ಲಾಸ್ಟ್ ಆಗಿದೆ. ದೆಹಲಿಯ ಬಳಿಕ ಈಗ ಜಮ್ಮು ಕಾಶ್ಮೀರದಲ್ಲೂ ಕೂಡ ಸ್ಫೋಟ ಆಗಿದೆ. ಶ್ರೀನಗರದ ನೌಗಾಮ್ ಪೊಲೀಸ್ ಸ್ಟೇಷನ್ ಬಳಿ ಈ ರೀತಿಯ ಸ್ಫೋಟ ಆಗಿರುವಂತದ್ದು ತಡರಾತ್ರಿ 11:45 ಸುಮಾರಿಗೆ ಸಂಭವಿಸಿದ ಸ್ಫೋಟ ಇದು. ಇನ್ನು 390 ಕೆಜಿ ಸ್ಫೋಟಕ ಬ್ಲಾಸ್ಟ್ ಆಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತದೆ. ಸದ್ಯಕ್ಕೆ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ 390 ಕೆಜಿ ಸ್ಫೋಟ ಆಗಿದೆ ಅಂತ. ಏನು 2900 ಕೆಜಿ ಸ್ಫೋಟಕವನ್ನು ವಶಪಡಿಸಿಕೊಳ್ಳಲಾಗಿತ್ತು, ಅದರಲ್ಲಿ 390 ಕೆಜಿ ಕೆಮಿಕಲ್ ಸ್ಫೋಟ ಆಗಿದೆ ಅಂತ ಅಂದಾಜಿಸಲಾಗಿದೆ. ಈ ಒಂದು ಸ್ಫೋಟದಲ್ಲಿ 9 ಜನರು ಸಾವನ್ನಪ್ಪಿದ್ದಾರೆ, 30 ಮಂದಿಗೆ ಗಾಯ ಆಗಿದೆ. ದೆಹಲಿಯ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಸ್ಫೋಟ ಆಗಿದೆ. ಅಮೋನಿಯಂ ನೈಟ್ರೇಟ್ ಏನ್ ಪೊಲೀಸರು ವಶಪಡಿಸಿಕೊಂಡಿದ್ರು, ಇದು ಬ್ಲಾಸ್ಟ್ ಆಗಿದೆ. ನೌಗಾಮ್ ಪೊಲೀಸ್ ಠಾಣೆಯ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಆಸ್ಪತ್ರೆಗೂ ಕೂಡ ಹಿರಿಯ ಅಧಿಕಾರಿಗಳು ಭೇಟಿ ನೀಡುವ ಕೆಲಸವನ್ನ ಮಾಡಿದ್ದಾರೆ. ದೆಹಲಿಯ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಮಹಾಸ್ಫೋಟ ಆಗಿದೆ. ಶ್ರೀನಗರದ ನೌಗಾಮ್ ಪೊಲೀಸ್ ಸ್ಟೇಷನ್ ಬಳಿ ಈ ರೀತಿಯ ಬ್ಲಾಸ್ಟ್ ಆಗಿರುವಂಥದ್ದು. ಯಾವ ರೀತಿ ಕೆಂಪುಕೋಟೆ ದೆಹಲಿಯಲ್ಲಿ ಸ್ಫೋಟ ಆಗಿತ್ತು, ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಸ್ಫೋಟ ಆಗಿದೆ. ಹಾಗಾಗಿ ಭಾರಿ ಅನುಮಾನ ಕೂಡ ಕಾರಣ ಆಗ್ತಾ ಇದೆ ಈ ಒಂದು ವಿಚಾರ. ಇನ್ನು ಸ್ಫೋಟದಲ್ಲಿ 9 ಜನರು ಸಾವನ್ನಪ್ಪಿದ್ರೆ 30 ಮಂದಿಗೆ ಗಾಯ ಆಗಿದೆ. ಸುಮಾರು 390 ಕೆಜಿ ಸ್ಫೋಟಕ ಬ್ಲಾಸ್ಟ್ ಆಗಿರುವ ಶಂಕೆ ಕೂಡ ವ್ಯಕ್ತ ಆಗ್ತಿದೆ. ಇನ್ನು ದೆಹಲಿ ದಾಳಿಗೂ ಶ್ರೀನಗರ ಬ್ಲಾಸ್ಟ್ಗೂ ಲಿಂಕ್ ಇದೆಯಾ? ಹಾಗಾದ್ರೆ ವೈಟ್ ಕಾಲರ್ ಉಗ್ರರ ಬಂಧನಕ್ಕೆ ಪ್ರತೀಕಾರದ ದಾಳಿಯನ್ನ ಮಾಡಿದ್ದಾರೆ. ಇದೇ ಸ್ಟೇಷನ್ ನಿಂದಲೇ ಆರಂಭಗೊಂಡಿತ್ತು ಟೆರರ್ ಹಂಟ್. ನೌಗಾಮ್ ಠಾಣೆಯಿಂದಲೇ ಈ ಒಂದು ತನಿಖೆ ಏನಿದೆ ಅದು ಆರಂಭ ಆಗಿತ್ತು. ಹಾಗಾಗಿ ಏನಾದ್ರು ಟಾರ್ಗೆಟ್ ಮಾಡ್ತಾ ಇದ್ದಾರಾ ಉಗ್ರರು? ನೌಗಾಮ್ ಪೋಸ್ಟರ್ಗಳಿಂದ ಟೆರರ್ ಡಾಕ್ಟರ್ಸ್ ಬಲೆಗೆ ಸಿಕ್ಕಿಬಿದ್ದಿದ್ರು. ಪೋಸ್ಟರ್ ಕುರಿತ ತನಿಖೆ ಬಯಲಾಗಿದ್ದು ಸ್ಫೋಟಕ ಸತ್ಯ. ದೆಹಲಿ ದಾಳಿಗೂ ಶ್ರೀನಗರ ಬ್ಲಾಸ್ಟ್ಗೂ ಲಿಂಕ್ ಇದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು. ವೈಟ್ ಕಾಲರ್ ಉಗ್ರರ ಬಂಧನಕ್ಕೆ ಈ ರೀತಿಯಾಗಿ ಪ್ರತೀಕಾರದ ದಾಳಿಯನ್ನ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಈ ಒಂದು ಟೆರರ್ ಹಂಟ್ ಎಲ್ಲಿಂದ ಪ್ರಾರಂಭ ಆಯ್ತು ಅಂತಂದ್ರೆ ಇದೇ ಸ್ಟೇಷನ್ ನಿಂದಲೇ ಪ್ರಾರಂಭ ಆಯ್ತು. ನೌಗಾಮ್ ಠಾಣೆಯಿಂದಲೇ ಈ ಒಂದು ತನಿಖೆಯನ್ನ ಪೊಲೀಸರು ಆರಂಭ ಮಾಡಿದ್ರು, ಜೊತೆಗೆ ಟೆರರ್ ಹಂಟ್ ಅನ್ನ ಮಾಡಿದ್ರು. ನೌಗಾಮ್ ಪೋಸ್ಟರ್ಗಳಿಂದ ಟೆರರ್ ಡಾಕ್ಟರ್ಸ್ ಬಲೆಗೆ ಸಿಕ್ಕಿಬಿದ್ರು. ಕೆಲವೊಂದಿಷ್ಟು ಪೋಸ್ಟರ್ ಅನ್ನ ಮಾಡಿದ್ರು. ಆ ಒಂದು ಪೋಸ್ಟರ್ ನಿಂದ ಟೆರರ್ ಡಾಕ್ಟರ್ಸ್ ಪೊಲೀಸರ ಬಲೆಗೆ ಬಿದ್ದಿದ್ರು. ಹಾಗಾಗಿ ಏನಾದ್ರೂ ದೆಹಲಿ ದಾಳಿಗೂ ಶ್ರೀನಗರ ಬ್ಲಾಸ್ಟ್ಗೂ ಲಿಂಕ್ ಇದೆಯಾ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ವಿವಿಧ ಆಯಾಮಗಳಲ್ಲಿ ಪೊಲೀಸರು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಇದೇ ಸ್ಟೇಷನ್ ನಿಂದಲೇ ಈ ಒಂದು ಟೆರರ್ ಹಂಟ್ ಅನ್ನ ಪೊಲೀಸರು ಆರಂಭ ಮಾಡಿದ್ರು. ಹಾಗಾಗಿ ಏನಾದ್ರು ಈ ಒಂದು ಸ್ಟೇಷನ್ ನ ಟಾರ್ಗೆಟ್ ಮಾಡ್ಕೊಂಡ್ರ ಉಗ್ರರು ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಟೆರರ್ ಹಂಟ್ ಯಾವ ರೀತಿ ಪ್ರಾರಂಭ ಆಯ್ತು ಅಂತ ಅಂದ್ರೆ ಈ ನೌಗಾಮ್ ಪೊಲೀಸ್ ಠಾಣೆಯಿಂದಲೇ ಈ ಒಂದು ಟೆರರ್ ಹಂಟ್ ಪ್ರಾರಂಭ ಆಗಿದ್ದು. ಕೆಲವೊಂದಿಷ್ಟು ಪೋಸ್ಟರ್ ಅನ್ನ ಮಾಡಿದ್ರು. ಆ ಒಂದು ಪೋಸ್ಟರ್ ಬೆನ್ನತ್ತಿ ಹೊರಟಂತಹ ಪೊಲೀಸರಿಗೆ ಸಾಕಷ್ಟು ಉಗ್ರರನ್ನ ಸೆರೆ ಹಿಡಿಬೇಕಾಯ್ತು. ಯಾಕೆಂತಂದ್ರೆ ಉಗ್ರರು ಎಲ್ಲೆಲ್ಲಿ ಸ್ಫೋಟಕಗಳನ್ನ ಬಳಕೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು, ಎಲ್ಲೆಲ್ಲಿ ಉಗ್ರರಿದ್ದಾರೆ, ಉಗ್ರರ ಬೆನ್ನತ್ತಿ ಹೋದ್ರು. ಹಾಗಾಗಿ ಏನಾದ್ರೂ ಟಾರ್ಗೆಟ್ ಮಾಡಿಕೊಂಡ್ರು ಈ ಸ್ಟೇಷನ್ ಏನಾದ್ರೂ ಬ್ಲಾಸ್ಟ್ ಮಾಡಿದ್ರ ಟೆರರ್ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಸದ್ಯಕ್ಕೆ ಟೆರರಿಸ್ಟ್ಗಳ ಜಾಲವನ್ನ ಹುಡುಕ್ತಾ ಹೋದಂತಹ ಪೊಲೀಸರು ಆ ಒಂದು ಪೊಲೀಸ್ ಠಾಣೆಯಲ್ಲೇ ಈ ರೀತಿಯಾಗಿ ಸ್ಫೋಟ ಆಗಿದೆ. ಅಂದ್ರೆ ಪೊಲೀಸ್ ಸ್ಟೇಷನ್ ಬಳಿಯೇ ಈ ರೀತಿಯಾಗಿ ಸ್ಫೋಟ ಆಗಿರುವಂತದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾಗಿ ದೆಹಲಿ ಸ್ಫೋಟಕ್ಕೂ ಈ ಒಂದು ದಾಳಿಗೂ ಏನಾದ್ರೂ ಸಂಬಂಧ ಇದೆಯಾ? ಶ್ರೀನಗರ ಬ್ಲಾಸ್ಟ್ ಆಯ್ತಲ್ಲ, ಇದಕ್ಕೂ ಅದಕ್ಕೆ ಏನಾದ್ರೂ ಸಂಬಂಧ ಇದೆಯಾ ಅಂತ ಸದ್ಯಕ್ಕೆ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ನು ವೈಟ್ ಕಾಲರ್ ಉಗ್ರರ ಬಂಧನಕ್ಕೆ ಏನಾದ್ರೂ ಪ್ರತೀಕಾರದ ದಾಳಿಯನ್ನ ಮಾಡಿದ್ರ ಉಗ್ರರು ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ನೌಗಾಮ್ ಠಾಣೆಯಿಂದಲೇ ಈ ಒಂದು ತನಿಖೆ ಆರಂಭ ಆಗಿತ್ತು. ಇದರ ಬೆನ್ನಲ್ಲೇ ಈ ರೀತಿಯಾದಂತಹ ಸ್ಫೋಟಗಳಾಗ್ತಾ ಇದೆ. ಒಂದು ಕಡೆ ದೆಹಲಿ ಸ್ಫೋಟ ಇಡೀ ದೆಹಲಿ ಅಷ್ಟೇ ಅಲ್ಲ, ಭಾರತವನ್ನೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಮತ್ತೊಂದು ಕಡೆ ಈಗ ಶ್ರೀನಗರದಲ್ಲೂ ಕೂಡ ಬ್ಲಾಸ್ಟ್ ಆಗಿದೆ. ಅದು ಕೂಡ 390 ಕೆಜಿ ಸ್ಫೋಟಕ ಬ್ಲಾಸ್ಟ್ ಆಗಿದೆ ಅಂತ ಶಂಕಿಸಲಾಗ್ತಾ ಇದೆ. ಅಕ್ಟೋಬರ್ನಲ್ಲಿ ನೌಗಾಮ್ನಲ್ಲಿ ಬೆದರಿಕೆ ಪೋಸ್ಟರ್ ಮಾಡಿದ್ರಂತೆ. ಬೆದರಿಕೆ ಪೋಸ್ಟರ್ಗಳ ಬಗ್ಗೆ ಪೊಲೀಸರು ತೀವ್ರ ತನಿಖೆಯನ್ನ ಮಾಡಿದ್ದಾರೆ. ಸಿಸಿಟಿವಿ ದೃಶ್ಯ ಆಧರಿಸಿ 3 ಸ್ಥಳೀಯರನ್ನ ಬಂಧನ ಕೂಡ ಮಾಡಲಾಗಿತ್ತು. 3 ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿಗಳು ಬಯಲಾಯಿತು. ಮೌಲವಿಯೊಬ್ಬರ ಪಾತ್ರದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ತು. ವೈದ್ಯರ ಬ್ರೈನ್ ವಾಶ್ ಮಾಡ್ತಿದ್ದ ಇರ್ಫಾನ್ ಅಹ್ಮದ್ ಎಂಬ ಮಾಹಿತಿ ಕೂಡ ಲಭ್ಯ ಆಯಿತು.
ಮೌಲ್ವಿ ಇರ್ಫಾನ್ ಅಹ್ಮದ್ ಪಾತ್ರವೂ ಕೂಡ ಬಹಿರಂಗ ಆಗಿದೆ. ಪ್ಯಾರಾಮೆಡಿಕಲ್ ಬಿಟ್ಟು ಧರ್ಮೋಪದೇಶಕರಾಗಿದ್ದಂತೆ ಈತ. ಹಾಗಾಗಿ ಈಗ ಸದ್ಯಕ್ಕೆ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದೇ ತನಿಖೆಯಲ್ಲೇ ಫರೀದಾಬಾದ್ ತಲುಪಿದ್ರು ಪೊಲೀಸರು. ಯಾವಾಗ ಎನ್ಕ್ವೈರಿ ಮಾಡ್ಲಿಕ್ಕೆ ಶುರು ಮಾಡಿದ್ರಲ್ಲ, ಯಾಕೆಂದ್ರೆ ಒಂದು ಪೋಸ್ಟರ್, ಬೆದರಿಕೆ ಪೋಸ್ಟರ್ಗಳನ್ನ ಕಳಿಸಿದ್ರು. ಆ ಒಂದು ಬೆದರಿಕೆ ಪೋಸ್ಟರ್ಗಳ ಬೆನ್ನತ್ತಿ ಹೊರಟಂತಹ ಪೊಲೀಸರಿಗೆ ಸಾಕಷ್ಟು ವಿಚಾರಗಳು ಬಯಲಾಯಿತು. ಸ್ಫೋಟಕ ಅಂಶಗಳು ತಿಳಿದು ಬಂತು. ವೈದ್ಯ ಶಾಹೀನ್, ಡಾಕ್ಟರ್ ಮುಜಾಮಿಲ್ನ ಬಂಧನ ಕೂಡ ಆಯಿತು. ಬಂಧಿತರಿಂದ ಸ್ಫೋಟಕಗಳನ್ನು ಪೊಲೀಸರು ವಶಪಡಿಸಿಕೊಂಡ್ರು. ಅಕ್ಟೋಬರ್ನಲ್ಲಿ ನೌಗಮ್ನಲ್ಲಿ ಬೆದರಿಕೆ ಪೋಸ್ಟರ್ ಬಂದಿತ್ತು. ಆ ಒಂದು ಪೋಸ್ಟರ್ನ ಪೊಲೀಸರು ನೆಗ್ಲೆಕ್ಟ್ ಮಾಡಲಿಲ್ಲ. ಯಾರು ಈ ಒಂದು ಪೋಸ್ಟರ್ ಅನ್ನ ಕಳಿಸಿದ್ರು ಅದೆಲ್ಲದರ ಬಗ್ಗೆ ಕೂಡ ವಿಚಾರಣೆಯನ್ನ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಶುರುವಾಯಿತು ಉಗ್ರರಿಗೆ ನಡುಕ. ಹಾಗಾಗಿ ಈ ರೀತಿಯ ಏನಾದ್ರೂ ಬ್ಲಾಸ್ಟ್ಗಳನ್ನ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಯಾಕೆಂದ್ರೆ ಸಿಸಿಟಿವಿ ದೃಶ್ಯವನ್ನ ಆಧರಿಸಿ 3 ಸ್ಥಳೀಯರನ್ನ ಅರೆಸ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ರು. ಮುಖ್ಯವಾಗಿ ಮೌಲ್ವಿಯೊಬ್ಬರ ಪಾತ್ರದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ವೈದ್ಯರ ಬ್ರೈನ್ ವಾಶ್ ಮಾಡ್ತಿದ್ದಂತೆ ಈತ ಇರ್ಫಾನ್ ಅಹ್ಮದ್ ಅಂತ ಏನಿದ್ದಾನೆ ಮೌಲ್ವಿ, ಈತ ವೈದ್ಯರ ಬ್ರೈನ್ ವಾಶ್ ಮಾಡುವ ಕೆಲಸವನ್ನ ಮಾಡ್ತಾ ಇದ್ನಂತೆ. ಪ್ಯಾರಾಮೆಡಿಕಲ್ ಬಿಟ್ಟು ಧರ್ಮೋಪದೇಶಕನಾಗಿದ್ದಂತೆ, ಅಂದ್ರೆ ಧರ್ಮವನ್ನ ಬೋಧನೆ ಮಾಡುವ ಕೆಲಸವನ್ನ ಈತ ಮಾಡ್ತಾ ಇದ್ನಂತೆ. ಇರ್ಫಾನ್ ಅಹ್ಮದ್ ಅಂತ ಏನಿದ್ದಾನೆ ಈತ ತನ್ನ ವೃತ್ತಿಯನ್ನ ಬಿಟ್ಟು ಧರ್ಮ ಉಪದೇಶವನ್ನ ಮಾಡ್ತಾ ಇದ್ನಂತೆ. ಇದೇ ತನಿಖೆಯಲ್ಲೇ ಫರೀದಾಬಾದ್ ಅನ್ನ ಪೊಲೀಸರು ತಲುಪಿದ್ರು. ಆ ಒಂದು ಸಂದರ್ಭದಲ್ಲಿ ಬೃಹತ್ ಮಟ್ಟದಲ್ಲಿ ಒಂದು ಸ್ಫೋಟಕಗಳನ್ನ ವಶಪಡಿಸಿಕೊಂಡ್ರು. 2900 kgಯಷ್ಟು ಸ್ಫೋಟಕಗಳನ್ನ ವಶಪಡಿಸಿಕೊಂಡ್ರು. ಜೊತೆಗೆ 8 ಉಗ್ರರನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಿದ್ರು. ಇನ್ನು ಬಂಧಿತರಿಂದ ಸ್ಫೋಟಕಗಳು ಪೊಲೀಸರು ವಶಪಡಿಸಿಕೊಳ್ಳುವ ಕೆಲಸವನ್ನು ಕೂಡ ಮಾಡಿದ್ರು. ಅಕ್ಟೋಬರ್ನಲ್ಲಿ ನೌಗಾಮ್ನಲ್ಲಿ ಬೆದರಿಕೆ ಪೋಸ್ಟರ್ ಅನ್ನ ಕಳಿಸಿದ್ರಂತೆ. ಈ ಒಂದು ಬೆದರಿಕೆ ಪೋಸ್ಟರ್ಗಳ ಬಗ್ಗೆ ಪೊಲೀಸರು ತೀವ್ರ ತನಿಖೆಯನ್ನ ಮಾಡಿದ್ದಾರೆ. ಮುಖ್ಯವಾಗಿ ಸಿಸಿಟಿವಿ ದೃಶ್ಯವನ್ನ ಆಧರಿಸಿ 3 ಸ್ಥಳೀಯರನ್ನ ಅರೆಸ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. 3 ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿ ಕೂಡ ಬಯಲಾಗಿದೆ.